ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶನಿವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎದ್ದಾಗ 4:15 ಅಷ್ಟಾಗಿತ್ತು. ಇನ್ನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡು ತಿಂಡಿ ಮಾಡ್ತಾ ಇದ್ದೀನಿ. ಇದೊಂಥರ ಸ್ಪೆಷಲ್ ತಿಂಡಿ, ತುಂಬ ಜನದ ಮನೆಯಲ್ಲಿ ಮಾಡಿರ್ತೀರಾ ಇದನ್ನು. ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.
ಅಷ್ಟರಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡಿರ್ತೀನಿ. ಇನ್ನು ಪೂಜೆ ಮಾಡಿರುವಂಥ ಹೂಗಳಿರುತ್ತಲ್ವ, ಇನ್ನು ನಾವು ಶಿವ ಪೂಜೆ ಮಾಡಿರೋದಾಗಿರ್ಬೋದು, ಹಾಗೆ ನಿನ್ನೆ ದೇವರಿಗೆ ಧರಿಸಿದಂಥ ಹೂಗಳಾಗಿರ್ಬೋದು, ಅದೇನಾದ್ರೂ ಚೆನ್ನಾಗಿತ್ತು ಅಂತ ಅಂದರೆ ಅದೇ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿರ್ತೀನಲ್ವ ಹೂಗಳು, ಅದಕ್ಕೆ ಬಳಸ್ಕೊಂಡಿರ್ತೀನಿ. ಇನ್ ಕೇಸ್ ಅದೇನಾದ್ರೂ ಒಣಗೋಗಿತ್ತು ಅಂತಂದರೆ ಅದನ್ನು ಈ ಥರ ಗಿಡಕ್ಕೆ ಹಾಕ್ಕೊಳ್ಳೋದು. ಕೆಲವೊಂದು ಹೂಗಳು ಬೇಗ ಬಾಡೋಗ್ಬಿಡುತ್ತೆ, ಕೆಲವೊಂದು ಹೂಗಳು ತುಂಬಾ ಚೆನ್ನಾಗಿರುತ್ತೆ. ಅದು ನೋಡ್ತಾ ಇದ್ರೇ ದೇವ್ರ ಮೇಲಿಂದ ಹೆಂಗೆ ತೆಗಿಯೋದು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ತೆಗೆದು ಕಸಕ್ಕೆ ಹಾಕಿರ್ಬೋದು, ಈ ಥರ ಎಲ್ಲ ಮಾಡಲೇಬಾರ್ದು. ಏಕೆಂದರೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದ್ರ ಪಾಸಿಟಿವ್ ಎನರ್ಜಿ ಏನಿರುತ್ತಲ್ವ ಅದನ್ನು ಸಂಪೂರ್ಣವಾಗಿ ನಾವೇ ಬಳಸ್ಕೋಬೇಕು. ಅದಕ್ಕೋಸ್ಕರ ತೆಗೆದು ನೀರೊಳಗಡೆ ಹಾಕೋದು, ಇಲ್ಲ ಅಂತಂದರೆ ಗಿಡಗಳಿಗೆ ಇಲ್ಲಾಂದರೆ ಮರದ ಕೆಳಗಡೆ ಹಾಕಬೇಕಾಗತ್ತೆ. ಆ ಪಾಸಿಟಿವ್ ಎನರ್ಜಿ ಎಲ್ಲ ಅದಕ್ಕೂ ಕೂಡ ಹೋಗಲಿ ಅನ್ನೋ ಕಾರಣಕ್ಕೆ. ಈ ಥರ ಎಲ್ಲ ಯಾರ್ಯಾರು ಮಾಡ್ತೀರಾ, ಇಲ್ಲ ಡೈರೆಕ್ಟಾಗಿ ಕಸಕ್ಕೆ ಹಾಕ್ಬಿಡ್ತೀರಾ, ಇಲ್ಲ ಅಂತಂದರೆ ನದಿಗೆ ಬಿಡ್ತೀರಾ, ಅಂದರೆ ಚೆನ್ನಾಗಿ ಒಣಗಿಸಿ ಒಂದಿಷ್ಟಾಗುತ್ತಲ್ವ, ಅಂದರೆ ಎಲ್ಲ ದಿನದ್ದು ಸೇರಿಸಿ ಒಂದಿನ ತೊಗೊಂಡೋಗಿ ನೀರಿಗೆ ಬಿಡೋದು, ಇಲ್ಲ ಅಂತಂದರೆ ಈ ಥರ ಗಿಡಗಳಿಗೆ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ತಿಂಡಿಗೋಸ್ಕರ ಅಂತ ನೆನ್ನೆ ಮಾಡಿದಂಥ ದೋಸೆ ಹಿಟ್ಟೆ ಮಿಕ್ಕೊಂಡಿತ್ತು, ಅದಕ್ಕೆ ಇವತ್ತು ಒಂದು ಟೇಸ್ಟಿ ಆಗಿರುವಂಥ ದೋಸೆನ ಮಾಡ್ತಾಯಿದ್ದೀನಿ. ಈ ದೋಸೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾರ್ಮಲಾಗಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇರ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇರಲಿಲ್ಲ. ಇವಾಗ ತಿಂಡಿಗೇನಾದರೂ ದೋಸೆ ಗೀಸೆ ಏನಾದರೂ ಮಾಡಿದಾಗ ಲಂಚ್ ಬಾಕ್ಸ್ಗೆ ಅದೇ ಆಗೋದು. ಇನ್ನು ದೋಸೆ ಹಿಟ್ಟೇನಾದರೂ ಮಿಕ್ಕೊಳ್ತು ಅಂತಂದರೆ, ಇಲ್ಲ ಇಡ್ಲಿ ಹಿಟ್ಟೇನಾದರೂ ಮಿಕ್ಕೊಳ್ತು ಅಂದರೆ ರಾತ್ರಿ ಊಟಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ವಿ. ಯಾಕೆ ಅಂತ ಅಂದರೆ ಇನ್ನೂ ಫ್ರಿಡ್ಜ್ ಇರಲಿಲ್ಲ. ಆಲ್ರೆಡಿ ಸಾಯಂಕಾಲ ಅಷ್ಟರಲ್ಲೇ ಹಿಟ್ಟು ಹುಳಿ ಆಗಿಬಿಡ್ತಿತ್ತು, ಸ್ವಲ್ಪ ಹುಳಿ ಬರೋದಕ್ಕೆ ಸ್ಟಾರ್ಟ್ ಆಗಿರೋದು. ಚಳಿಗಾಲ ಅಂದರೆ ಸ್ವಲ್ಪ ಹುಳಿ ಬರ್ತಿತ್ತು, ಬೇಸಿಗೆ ಅಂದರೆ ಗೊತ್ತೇ ಇದೆ ಮಧ್ಯಾಹ್ನ ಅಷ್ಟರಲ್ಲೇ ಹುಳಿ ಆಗಿಬಿಟ್ಟಿರುತ್ತೆ ಜಾಸ್ತಿ. ಅದಕ್ಕೋಸ್ಕರ ಇನ್ನೂ ಫ್ರಿಡ್ಜ್ ಇರ್ತಾ ಇರಲಿಲ್ಲ, ಮತ್ತು ಇಟ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಬೆಳಿಗ್ಗೆ ತನಕ ಇದನ್ನು ಕ್ಯಾರಿ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಇದಕ್ಕೇ ಈ ಥರ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೋತಾಯಿದ್ರು. ಅಂದರೆ ಗೊತ್ತಿರುತ್ತಲ್ವ ಹಿಟ್ಟು ಮಿಕ್ಕೊಳ್ಳುತ್ತೆ ಅಂತ, ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೋತಿದ್ರು, ಅದನ್ನು ಸೇರಿಸೋರು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಹಾಗೆಯೇ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈ ತೆಂಗಿನಕಾಯಿ ಇತ್ತು ಅಂತ ಅಂದರೆ ಯೂಶಲಾಗಿ ಇದೆಲ್ಲ ಐಟಮ್ಸ್ಗಳು ಮನೆಯಲ್ಲಿ ಇದ್ದೇ ಇರೋದು ಯಾವಾಗ್ಲೂ. ಆದರೆ ಸಬ್ಸಿಗೆ ಸೊಪ್ಪೇನಾದರೂ ಇತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೋತಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಈ ದೋಸೆ. ಟೇಸ್ಟ್ ಮಾತ್ರ ನಮಗೆ ಆವಾಗ ಅಯ್ಯೋ ಬೆಳಿಗ್ಗೆನೂ ದೋಸೆ ಇವಾಗಲೂ ದೋಸೆ ಇದೆಲ್ಲ ಹಾಕಿದ್ದೀರಾ, ಮತ್ತು ಈ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತಿದ್ರಲ್ವ, ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಒಂದೊಂದು ಸಿಗೋದಲ್ವ, ಅದನ್ನೆಲ್ಲ ತೆಗೆದು ಸೈಡ್ಗಿಟ್ಟು ಒಂದೇ ಸಾರಿ ತಿನ್ನೋವಂಥದ್ದು. ಇದನ್ನೆಲ್ಲ ಮಾಡಿದಾಗ ಹೇಳ್ತಿದ್ವಿ ನಮ್ಮ ಮನೆಯಲ್ಲಿ, ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೇಡಿ, ಹಾಗೆ ಮಾಡಿ, ನಾವು ಹುಡುಕಿ ತೆಗೆದು ತಿನ್ನೋದಕ್ಕೆ ಟೈಮ್ ಆಗುತ್ತೆ ಅಂತ. ಇದೇ ಅಂತ ಅಲ್ಲ, ಇಡ್ಲಿಗೂ ಕೂಡ ಹಸಿಮೆಣಸಿನ್ಕಾಯಿ ಹಾಕ್ತಿದ್ರು. ಇನ್ನು ಮಸಾಲೆ ವಡೆ, ಬೋಂಡಗೂ ಕೂಡ ಹಾಕಿದಾಗ ನಾವು ಚಿಕ್ಕವರಲ್ವಾ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಫಸ್ಟ್ ಎಲ್ಲನೂ ಕೂತ್ಕೊಂಡು ಎಲ್ಲನೂ ಓಪನ್ ಮಾಡಿ ಅದರಲ್ಲಿರುವಂಥ ಹಸಿಮೆಣಸಿನ್ಕಾಯಿ ಏನಿರುತ್ತಲ್ವ ಅದೆಲ್ಲ ತೆಗೆದಿಡೋದು, ಅದಾದಮೇಲೆ ತಿನ್ನೋದು, ಈ ಥರ ಮಾಡ್ತಾಯಿದ್ವಿ. ಇನ್ನು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡಿದಾಗ್ಲೂ ಕೂಡ ಸೇಮ್ ಇದೇ ನಮಗೆ ಕೆಲಸ. ಏನಾದರೂ ಮಾಡಿದಾಗ ಅದರಲ್ಲಿರುವಂಥ ಹಸಿಮೆಣಸಿನ್ಕಾಯಿನ ತೆಗೆದು ಹಾಕೋದು, ಈ ಥರ ಮಾಡ್ತಾಯಿದ್ವಿ. ಯಾರಿಗೆಲ್ಲ ಇದು ನೆನಪಿದೆ, ಹಾಗೆ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ರೆಸಿಪಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊನು ಕೂಡ ಕಟ್ ಮಾಡಿ ಸೇರಿಸಿ ಮತ್ತೆ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 2-3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಈ ಧನಿಯಾ, ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ, ಅಂದರೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋದು ಇಲ್ಲ ಅಂತಂದರೆ ಮೊದಲಿಗೆ ಅದನ್ನು ಹುರಿದು ಎತ್ತಿಟ್ಕೊಂಡು ಅದಾದ ನಂತರ ಇದನ್ನೆಲ್ಲನೂ ಕೂಡ ಫ್ರೈ ಮಾಡಿ ಅದರೊಳಗಡೆ ಕಡಲೆ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕೂಲಾದ ನಂತರ ರುಬ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿ ಅಂತೂ.
ಇನ್ನು ಈ ದೋಸೆ ಹಿಟ್ಟಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ಥರ ದೋಸೆ ಅಂತ ಅಲ್ಲ, ಇಡ್ಲಿ ಹಿಟ್ಟು ಮಿಕ್ಕೊಂಡ್ರೂ ಕೂಡ ಇದೇ ಥರನೇ ಮಾಡ್ತಾಯಿದ್ವಿ ಸೇಮ್. ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಲ್ವಾ, ಆ ಥರ ಮಾಡ್ಕೋತಾ ಇದ್ವಿ. ನಾರ್ಮಲಾಗಿ ಹೆಂಗೆ ಅಂದರೆ ಈ ಊರುಗಳಲ್ಲೆಲ್ಲ ಹಬ್ಬ ಆದಾಗ ಆವಾಗಿನ ಕಾಲದಲ್ಲಿ ಚಿಬ್ಲು ಇಡ್ಲಿ ಅಂತ ಮಾಡ್ಕೋತಾ ಇದ್ವಿ, ಗೊತ್ತಿರುತ್ತೆ ತುಂಬ ಜನಕ್ಕೆ. ಏಕೆಂದರೆ ಒಂದೇ ಸಾರಿ ಎಲ್ಲನೂ ಕೂಡ ಹಾಕಿ ಬೇಯಿಸ್ಕೋಬೋದು ಅಂತ. ಆ ಇಡ್ಲಿ ಹಿಟ್ಟು ಡೆಫಿನೆಟ್ಲಿ ಮಿಕ್ಕೊಳ್ಳೋದು ನಾರ್ಮಲ್ ಆಗಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಊರ ಹಬ್ಬ ಮಾಡಿದಾಗ ಜಾಸ್ತಿ ಹಿಟ್ಟನ್ನು ಮಾಡಿಟ್ಕೊಂಡ್ಬಿಡೋರು. ಅದೇನಾಗ್ಬಿಡೋದು, ಸ್ವಲ್ಪ ಮಿಕ್ಕೋಗ್ಬಿಡೋದು. ಬೆಳಗಿನ ತಿಂಡಿ ಎಲ್ಲ ಆದಮೇಲೆ ಇನ್ನು ಮಧ್ಯಾಹ್ನದ ಹಬ್ಬದ ಅಡುಗೆ ಬೇರೆ ಇರುತ್ತೆ, ನೈಟು ಹಬ್ಬದ ಅಡುಗೆ ಬೇರೆ ಇರುತ್ತಲ್ವ. ಆವಾಗ ಈ ಹಿಟ್ಟೇನಾದರೂ ಮಿಕ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲೇ ಡೆಫಿನೆಟ್ಲಿ ಅದು ಹುಳಿ ಆಗ್ತಾಯಿತ್ತು. ಆವಾಗ ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಸಾಂಬಾರು ಇಡ್ಲಿ ಅಂತ ಮಾಡೋರು. ಅಂದರೆ ಇವಾಗೇನು ನಾನು ತೋರಿಸ್ತಾ ಇಲ್ವಾ ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಸಿಕ್ಕಿಲ್ಲ ಅಂದ್ರೂ ಕೂಡ ಹುಡ್ಕೊಂಡು ಬಂದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿನ ಮಾಡೋರು. ಅದು ಎಕ್ಸ್ಟ್ರಾ ಟೇಸ್ಟೇ ಕೊಡೋದು. ಈ ಇಡ್ಲಿ ಹಿಟ್ಟಾಗಿರ್ಬೋದು, ದೋಸೆ ಹಿಟ್ಟಾಗಿರ್ಬೋದು, ಹುಳಿ ಆದಮೇಲೆ ಈ ಥರ ಎಲ್ಲ ಪದಾರ್ಥಗಳನ್ನೂ ಹಾಕಿ ಮಾಡಿಕೊಂಡಾಗ ಅದು ಎಕ್ಸ್ಟ್ರಾ ಟೇಸ್ಟ್ ಏನೋ ಒಂಥರ ಸಕ್ಕತ್ತಾಗಿರೋದು. ಇನ್ನು ನೆಕ್ಸ್ಟ್ ಡೇ ಪಕ್ಕ ಅದೇ ಥರ ಇಡ್ಲಿನೇ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಜಾಸ್ತಿ ಹಿಟ್ಟಾದ್ರೂ ಪರವಾಗಿಲ್ಲ, ಮಿಕ್ಕೊಂಡ್ರೂ ಪರವಾಗಿಲ್ಲ, ಕಡಿಮೆ ಅಂತೂ ಆಗಬಾರ್ದು ಅಂತ ಏನು ಮಾಡೋರು, ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಿಟ್ಟನ್ನು ರುಬ್ಬಿಡ್ತಿದ್ರಲ್ವ, ಹಾಗಾಗಿ ಡೆಫಿನೆಟ್ಲಿ ಮಿಕ್ಕೊಳ್ಳೋದು. ಇನ್ನು ಯುಗಾದಿ ಹಬ್ಬದ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ದೋಸೆ ಇಡ್ಲಿ ಸರ್ವೇ ಸಾಮಾನ್ಯ. ಆ ಟೈಮ್ನಲ್ಲೂ ಕೂಡ ನೆಕ್ಸ್ಟ್ ಡೇ ಏನಾದರೂ ಮಿಕ್ಕೊಂಡಾಗ ಇದೇ ಥರನೇ ಮಾಡ್ತಾಯಿದ್ರು. ಯಾರ್ಯಾರ ಮನೆಯಲ್ಲಿ ಮಾಡ್ತಾಯಿದ್ರಿ, ಹಾಗೆ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ಚಟ್ನಿನೂ ಕೂಡ ರುಬ್ಕೊಂಡಿದ್ದಾಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಇದೊಂದಕ್ಕೆ ಅಂತಲ್ಲ, ಇಡ್ಲಿ, ದೋಸೆ, ಚಪಾತಿ ಮತ್ತು ರೊಟ್ಟಿಗೂ ಕೂಡ ಪರ್ಫೆಕ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ದೋಸೆನ ಹಾಕ್ಕೊಳ್ಳೋದಕ್ಕೆ ತವನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿ ಗ್ರೀಸ್ ಮಾಡಿಕೊಂಡು ಅದಾದ ನಂತರ ದೋಸೆ ಹಿಟ್ಟನ್ನು ಹಾಕಿ ದೋಸೆನ ಮಾಡ್ಕೊಳ್ಳೋದಷ್ಟೇ. ಇದನ್ನು ಒಂದು ಸೌಟ್ ಹಾಕಿದ ನಂತರ ಇದನ್ನು ಹರಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಏಕೆಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ತೆಂಗಿನಕಾಯಿ, ಈರುಳ್ಳಿ ಎಲ್ಲ ಇರುತ್ತಲ್ವ, ನಾವು ಮಸಾಲೆ ದೋಸೆ ಥರ ಏನು ನಾರ್ಮಲ್ ದೋಸೆ ಥರ ಹರಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಸೆಟ್ ದೋಸೆ ಥರನೇ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸೌಟ್ ಹಾಕಿ ಜಸ್ಟ್ ಒಂದು ಸ್ವಲ್ಪ ಹರಡಿಸ್ಕೊಳ್ಳೋದಷ್ಟೇ. ನಂತರ ಅದ್ರ ಮೇಲೆ ತುಪ್ಪ, ಎಣ್ಣೆ ಏನಾದ್ರೂ ಹಾಕಿ ಇನ್ನೊಂದು ಸೈಡು ಕೂಡ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿರೋವಂಥ ಹಾಗೆ ಟೇಸ್ಟಿ ಆಗಿರೋವಂಥ ದೋಸೆ ರೆಡಿಯಾಗಿರುತ್ತೆ. ತರಕಾರಿ ದೋಸೆ, ಉತ್ತಪ್ಪ ಏನು ಬೇಕಾದರೂ ಅನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ.
ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ಭಾನುವಾರ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದು ಕೂಡ ಕೆಲಸ ಇತ್ತು. ಸೊ ಆ ವ್ಲಾಗ್ನೂ ಸಹ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಇದು ಸೋಮವಾರ ಸಂಜೆ ಸ್ವಲ್ಪ ಗ್ರಾಸರೀಸ್ನೆಲ್ಲ ತರಿಸಿದ್ದೆ ಮತ್ತು ತರಕಾರಿನೆಲ್ಲ ತರಿಸಿದ್ದೆ. ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಿತ್ತು ಮತ್ತು ಸೊಪ್ಪನ್ನೆಲ್ಲ ಬಿಡಿಸಿ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಿತ್ತು. ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಮಸಾಲೆ ಐಟಮ್ಸ್ಗಳನ್ನ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಖಾಲಿ ಆಗಿತ್ತು, ಒಂದೇ ಸಾರಿ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ, ಇವಾಗಷ್ಟೇ ಬಳಸ್ತಾ ಇರೋದಲ್ವ ಈ ಬಾಕ್ಸಸ್ನ, ಹಾಗಾಗಿ ಜಾಸ್ತಿ ಏನೂ ಗಲೀಜಾಗಿಲ್ಲ, ಸುಮ್ಮನೆ ಹಾಗೆಯೇ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಇತ್ತು, ಲವಂಗ, ಏಲಕ್ಕಿ ಇದೆಲ್ಲ ಖಾಲಿ ಆಗಿತ್ತು. ಮತ್ತು ಸೋಂಪು ಮನೇಲಿತ್ತು, ಅದನ್ನು ರೀಫಿಲ್ ಮಾಡ್ಕೊಳ್ಳೋದಿತ್ತಷ್ಟೇ. ಕೆಲವೊಂದು ಕಂಪ್ಲೀಟಾಗಿ ಖಾಲಿಯಾಗಿತ್ತು, ಅದನ್ನೆಲ್ಲ ತರಿಸಿದ್ದೀನಿ. ಕೆಲವೊಂದು ಆಲ್ರೆಡಿ ಮನೇಲಿ ಇತ್ತು, ಅದನ್ನು ರೀಫಿಲ್ ಮಾಡ್ಕೊಳ್ಳೋದಿತ್ತಷ್ಟೇ. ಇನ್ನು ಕೆಲವೊಂದು ಸರಿ ಕೆಲವೊಂದು ಐಟಮ್ಸ್ಗಳು ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಹೋಗ್ಬಿಟ್ಟಿರುತ್ತೆ. ನಾವು ಫಾಸ್ಟಾಗಿ ಏನಾದರೂ ಮಾಡಿಕೊಂಡಾಗ ಟೈಮ್ ಆಗೋಯ್ತು ಅಂತ ಹರಿಬರಿಯಲ್ಲಿ ಇರ್ತೀವಲ್ವ, ಆ ಟೈಮ್ನಲ್ಲಿ ಬಾಕ್ಸಸ್ ಏನಾದ್ರೂ ಅಲ್ಲಾಡಿಸಿದಾಗ ಸಮ್ಟೈಮ್ಸ್ ಕೆಲವೊಂದು ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಗೋಡಂಬಿ ಸಹ ಖಾಲಿ ಆಗಿತ್ತು, ಅದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋದಿತ್ತು. ಅದನ್ನು ಕೂಡ ಆಲ್ರೆಡಿ ಬಾಕ್ಸ್ನ ಲಾಸ್ಟ್ ಟೈಮ್ ತೊಳೆದಿಟ್ಟಿದ್ದೆ, ಈ ಸರಿ ಏನು ಕೂಡ ತೊಳೆಯೋ ಅಗತ್ಯ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಗೆಯೇ ಸುರಿದು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಎಲ್ಲನೂ ಕೂಡ ಒಂದೇ ಸಾರಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅನಿಸುತ್ತೆ. ಕೆಲವೊಂದು ಸಾರಿ ಆವಾಗಿಂದ ಆವಾಗಲೇ ಯಾವ್ದ್ಯಾವ್ದು ಖಾಲಿ ಆಗ್ತಿರುತ್ತೆ ನೋಡಿ, ಅದನ್ನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ. ಯಾಕೆ ಅಂದರೆ ಒಂದು ಬಾಕ್ಸ್ನ ಕ್ಲೀನ್ ಮಾಡಿಕೊಂಡು ಬಾಕ್ಸ್ ಪಕ್ಕ ಇಟ್ಟಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಬಾಕ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಅಕ್ಕಪಕ್ಕದಲ್ಲಿ ಇರೋದೆಲ್ಲ ಅಯ್ಯೋ ಇಷ್ಟೊಂದು ಗಲೀಜಾಗ್ಬಿಟ್ಟಿದೆಯಾ ಅಂತ ಅನಿಸ್ತಿರುತ್ತೆ. ಈ ಥರ ನಿಮಗೂ ಅನಿಸಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.